ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 25ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ಎಕ್ಸ್ಪೈರಿ ಡೇಟ್ ಟ್ರೇಡಿಂಗ್ ಇತ್ತು. ಮಾರ್ಕೆಟ್ನಲ್ಲಿ ಒಂದು ನೆಗೆಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ 310 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 82 ಪಾಯಿಂಟ್ ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿ ಈಗಲೂ ಕೂಡ 17,500 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು 87 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನ್ನಲ್ಲಿ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಮಧ್ಯಾಹ್ನದ ನಂತರ ನಮಗೆ ಮಾರ್ಕೆಟ್ನಲ್ಲಿ ಒಂದು ಸೆಲ್ ಆಫ್ ನೋಡೋದಕ್ಕೆ ಸಿಕ್ಕಿದೆ. 0.5% ಡೌನ್ ಸೈಡ್ ಇವತ್ತು ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಸಿಮೆಂಟ್ ಸೆಕ್ಟರ್ ನ ಶ್ರೀ ಸಿಮೆಂಟ್ ಟಾಪ್ ಗೇನರ್ ಆಗಿದೆ. 1.7% ಅಪ್ಸೈಡ್ ನೊಂದಿಗೆ ಶ್ರೀ ಸಿಮೆಂಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಡಿವಿ ಸ್ಲಾಬ್ ನಲ್ಲೂ ಕೂಡ ಕಳೆದ 2-3 ದಿನದಿಂದ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಡಿವಿ ಸ್ಲಾಬ್ 1% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ತುಂಬಾ ಜನ ಡಿವಿ ಸ್ಲಾಬ್ ನ ಬಗ್ಗೆ ಕೇಳ್ತಾ ಇದ್ರಿ. ಡಿವಿ ಸ್ಲಾಬ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಸೊ ನಿಫ್ಟಿ 50 ಸ್ಟಾಕ್ ಗಳಲ್ಲಿ ನಿಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದಾಗ ಅದೊಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಡಿಪ್ ಗಳಲ್ಲಿ ನೀವು ಶೇರ್ ಗಳನ್ನ ಬೈ ಮಾಡ್ತಾ ಹೋಗಬೇಕಾಗುತ್ತೆ. 3,900 ಲೆವೆಲ್ ಇಂದ ಡಿವಿ ಸ್ಲಾಬ್ ಕರೆಕ್ಟ್ ಆಗ್ತಿತ್ತು. ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಲ್ಕೋ, ಐಷರ್ ಮೋಟಾರ್ ಹಾಗೆ ಗ್ರಾಸಿಮಲ್ ಕೂಡ 1% ನಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಇವತ್ತು ಅದಾನಿ ಗ್ರೂಪ್ ನ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಕ್ತಿದೆ. 2.5% ಡೌನ್ ಸೈಡ್ ನೊಂದಿಗೆ ಅದಾನಿ ಪೋರ್ಟ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಜಾಜ್ ಫೈನಾನ್ಸ್ ನಲ್ಲೂ ಕೂಡ 2% ನಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್, ಇನ್ಫೋಸಿಸ್ ಹಾಗೆ ಎನ್ಟಿಪಿಸಿ ಕೂಡ 1% ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ PSU ಬ್ಯಾಂಕ್ ಇವತ್ತು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 2.75% ಗೇನ್ಸ್ ಇವತ್ತು ನಿಫ್ಟಿ PSU ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ರಿಯಾಲಿಟಿ ಕೂಡ 1.5% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಮಿಕ್ಕ ಎಲ್ಲ ಸೆಕ್ಟರ್ಗಳು ಕೂಡ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನಿಫ್ಟಿ IT ಇವತ್ತು ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿತ್ತು. ಇವತ್ತಿನ FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs ಇವತ್ತು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. 369 ಕೋಟಿ ಅಮೌಂಟ್ ನ ಶೇರ್ಗಳ ನೆಟ್ ಬೈಯಿಂಗ್ FIIs ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ DIIs ತಮ್ಮ ಸೆಲ್ಲಿಂಗ್ ಅನ್ನ ಕಂಟಿನ್ಯೂ ಮಾಡಿದರೆ 334 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ಸೊ NDTVಯಲ್ಲಿ 3ನೇ ದಿನ ಇವತ್ತು ಅಪ್ಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿದೆ. ಸೊ ಅದಾನಿ ಗ್ರೂಪ್ NDTVಯನ್ನ ಅಕ್ವೈರ್ ಮಾಡ್ಕೋತಿರೋದು NDTVಯ ಫೌಂಡರ್ಸ್ ಗಳಿಗೆ ಅಷ್ಟು ಇಷ್ಟ ಇಲ್ಲದೆ ಇರೋ ರೀತಿಯಲ್ಲಿ ಕಾಣಿಸ್ತಿದೆ. ಅದಾನಿ ಗ್ರೂಪ್ ನ ಈ ಒಂದು ಅಕ್ವಿಸಿಷನ್ ಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಬರಬೇಕು. ಆಗಷ್ಟೇ ಅದಾನಿ ಗ್ರೂಪ್ ನ ಅಕ್ವಿಸಿಷನ್ ಸಕ್ಸಸ್ಫುಲ್ ಆಗುತ್ತೆ ಅಂತ NDTVಯ ಫೌಂಡರ್ಸ್ ಗಳು ಇವತ್ತು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ IDBI ಬ್ಯಾಂಕ್ ಅಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ 8% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಇಲ್ಲಿ ಮೇಜರ್ ರೀಸನ್ ಏನು ಅಂದ್ರೆ ಗವರ್ಮೆಂಟ್ ಹಾಗೆ LIC ತಮ್ಮ ಸ್ಟೇಕ್ ಅನ್ನ ಸೆಲ್ ಮಾಡ್ತಾರೆ ಅನ್ನೋ ನ್ಯೂಸ್ ಇದೆ. ಸೊ ಸ್ಟೇಕ್ ಸೇಲ್ ಆದ್ರೂ ಕೂಡ ಯಾಕೆ ಸ್ಟಾಕ್ ನಲ್ಲಿ ಇಷ್ಟೊಂದು ಪಾಸಿಟಿವ್ ಮೊಮೆಂಟಮ್ ಅಂದಾಗ, ಸೊ ಯಾವಾಗ ಗವರ್ಮೆಂಟ್ ತಮ್ಮ ಸ್ಟೇಕ್ ಅನ್ನ ಸೆಲ್ ಅಲ್ಲಿ ಪ್ರೈವೇಟೈಸೇಷನ್ ನ ಕಾನ್ಸೆಪ್ಟ್ ಬರುತ್ತೆ. ಸೊ LIC ಈ ಒಂದು ಬ್ಯಾಂಕ್ ನ ಪ್ರಮೋಟರ್ ಕೂಡ ಆಗಿರ್ತಾರೆ. LIC 2019ರಲ್ಲಿ 51% ನಷ್ಟು ಸ್ಟೇಕ್ ಅನ್ನ ಬೈ ಮಾಡ್ಕೊಂಡಿದ್ರು. ಓವರ್ ಆಲ್ LIC ಮತ್ತೆ ಗವರ್ಮೆಂಟ್ ನ ಬಳಿಯಲ್ಲಿ 98% ನಷ್ಟು ಸ್ಟೇಕ್ ಈ ಒಂದು ಬ್ಯಾಂಕ್ ನಲ್ಲಿ ಇರೋದು ಕಾಣಿಸುತ್ತೆ. LIC IDBI ಬ್ಯಾಂಕ್ ಅನ್ನ 61ರ ಪ್ರೈಸ್ ನಲ್ಲಿ ಬೈ ಮಾಡ್ಕೊಂಡಿದ್ರು. ಈಗ IDBI ಬ್ಯಾಂಕ್ 43ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಈ ಸ್ಟೇಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ಬೈಯರ್ ಸಿಕ್ಕಿದ ತಕ್ಷಣ ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಈ ಒಂದು ಸ್ಟೇಕ್ ಸೇಲ್ ಆಗೋದು ನಮಗೆ ಕಾಣಿಸುತ್ತೆ. ಈ ಮುಂಚೆ BPCL ನಲ್ಲಿ ಇದೇ ರೀತಿಯ ನ್ಯೂಸ್ ಇತ್ತು, ಬಟ್ BPCL ಪ್ರೈವೇಟೈಸೇಷನ್ ಮುಂದಕ್ಕೆ ಹೋಗಿದೆ. ಸೊ ನೋಡ್ಬೇಕಾಗುತ್ತೆ IDBI ಬ್ಯಾಂಕ್ ಅಲ್ಲಿ ಪ್ರೈವೇಟೈಸೇಷನ್ ಸಕ್ಸಸ್ಫುಲ್ ಆಗುತ್ತಾ ಅಂತ. ಭಾರತಿ ಏರ್ಟೆಲ್ ನ ಪ್ರಮೋಟರ್ ಎಂಟಿಟಿ ಆಗಿರುವಂತಹ ಭಾರತಿ ಟೆಲಿಕಾಂ 3.3% ನಷ್ಟು ಸ್ಟೇಕ್ ಅನ್ನ ಆಡ್ ಮಾಡಬೇಕು ಅಂತ ಇದ್ದಾರೆ. ಭಾರತಿ ಏರ್ಟೆಲ್ ನ ಇನ್ನೊಂದು ಪ್ರಮೋಟರ್ ಎಂಟಿಟಿ ಆಗಿರುವಂತಹ ಸಿಂಗ್ಟೆಲ್, ಸೊ ಸಿಂಗಾಪುರ್ ನ ಟೆಲಿಕಮ್ಯುನಿಕೇಶನ್ ಎಂಟಿಟಿ, ಸೊ ಇವರು ತಮ್ಮ ಸ್ಟೇಕ್ ಅನ್ನ ಭಾರತಿ ಟೆಲಿಕಾಂಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಈಗ ಭಾರತಿ ಏರ್ಟೆಲ್ ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ನಾವು ಅಬ್ಸರ್ವ್ ಮಾಡಿದಾಗ 56% ನಷ್ಟು ಪ್ರಮೋಟರ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ 24% ಭಾರತಿ ಟೆಲಿಕಾಂ ನ ಬಳಿಯಲ್ಲಿ ಇದೆ, ಅಂದ್ರೆ ಸುನಿಲ್ ಮಿತ್ತಲ್ ಅವರ ಫ್ಯಾಮಿಲಿ ಬಳಿಯಲ್ಲಿ ಇದೆ. ಹಾಗೆ 31% ನಷ್ಟು ಸ್ಟೇಕ್ ಸಿಂಗ್ಟೆಲ್ ನ ಬಳಿಯಲ್ಲಿ ಇದೆ. ಸೊ ಈ 56% ಅನ್ನ 50-50 ಡಿವೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಭಾರತಿ ಟೆಲಿಕಾಂ ಸಿಂಗ್ಟೆಲ್ ನ ಬಳಿಯಲ್ಲಿ 3.33% ಸ್ಟೇಕ್ ಅನ್ನ ಬೈ ಮಾಡ್ಕೋತಿದ್ದಾರೆ. 12,895 ಕೋಟಿಯ ಡೀಲ್ ಆಗಿರುತ್ತೆ. ಸೊ 3.33% ನಷ್ಟು ಸ್ಟೇಕ್ ಏನಿದೆ ಸಿಂಗ್ಟೆಲ್ ನಿಂದ ಭಾರತಿ ಟೆಲಿಕಾಂಗೆ 90 ದಿನಗಳ ಒಳಗಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಭಾರತಿ ಏರ್ಟೆಲ್ ನ ಪ್ರಮೋಟರ್ ಆಗಿರುವಂತಹ ಸುನಿಲ್ ಮಿತ್ತಲ್ ಅವರಿಗೆ ತಮ್ಮ ಬಿಸ್ನೆಸ್ ನ ಮೇಲೆ ತುಂಬಾನೇ ನಂಬಿಕೆ ಇದೆ. ಪ್ರಮೋಟರ್ಗಳು ಯಾವಾಗ ತಮ್ಮ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಹೆಚ್ಚು ಮಾಡ್ತಾರೆ ಅಂದ್ರೆ ಅವರ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನುವಂತ ಒಂದು ಭರವಸೆ ಅವರಿಗೆ ಇದ್ದಾಗ ಅವರು ಹೆಚ್ಚಿನ ಒಂದು ಸ್ಟೇಕ್ ಗಳನ್ನ ಬೈ ಮಾಡ್ತಾ ಹೋಗ್ತಾರೆ. ಸೊ ಭಾರತಿ ಏರ್ಟೆಲ್ ಇವತ್ತು ಸ್ವಲ್ಪ ನೆಗೆಟಿವ್ ಸೈಡ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ತು. ತುಂಬಾ ಬ್ರೋಕರೇಜ್ಗಳು 800 ರಿಂದ 900 ರೂಪಾಯಿ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ ಸಿರ್ಮಾ SGS ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 52 ರೂಪಾಯಿಯ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಕ್ತಿದೆ. ಸೊ ಇಲ್ಲಿ ಅಲಾಟ್ಮೆಂಟ್ ಸಿಕ್ಕಿರೋರು ಯಾವ ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕು ಅಂದ್ರೆ, ಸೊ ನೀವು ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ 50% ನಷ್ಟು ಶೇರ್ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಸೊ 10 ಗಂಟೆಗೆ ನಿಮಗೆ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಅರ್ಧದಷ್ಟು ಅಂದ್ರೆ 30 ರಿಂದ 35 ಶೇರ್ಗಳನ್ನ ಸೆಲ್ ಮಾಡಬಹುದು. ಮಿಕ್ಕಿದನ್ನ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬಂದಾಗ ಅಲ್ಲಿ ನೀವು ಶೇರ್ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ಬೈ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬಹುದು. ಡ್ರೀಮ್ ಫೋಕ್ಸ್ IPOದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟೇಬಲ್ ಆಗಿರೋದು ಕಾಣಿಸ್ತಿದೆ. 80 ರೂಪಾಯಿಯ ಪ್ರೀಮಿಯಂ ಇವತ್ತಿನ ದಿನ ನೋಡೋದಕ್ಕೆ ಸಿಗ್ತದೆ. ಇಲ್ಲೂ ಕೂಡ 3,600 ರೂಪಾಯಿಯ ಲಿಸ್ಟಿಂಗ್ ಗೇನ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. QIB 2ನೇ ದಿನದಲ್ಲಿ 0.6 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. NIS ಕಡೆಯಿಂದ 8.5 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್
ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತಿದೆ. ರಿಟೇಲ್ ಇನ್ವೆಸ್ಟರ್ಸ್ 19 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ರಿಟೇಲ್ ಪೋರ್ಷನ್ ಕೇವಲ 10% ಮಾತ್ರ ಇರೋದ್ರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. QIBಗೆ 75% ಆಫರ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ QIB ಸೆಗ್ಮೆಂಟ್ ನಲ್ಲಿ ನಮಗೆ ಸ್ವಲ್ಪ ಕಮ್ಮಿ ಸಬ್ಸ್ಕ್ರಿಪ್ಷನ್ ಕೂಡ ನೋಡೋದಕ್ಕೆ ಸಿಗಬಹುದು. ಟೋಟಲ್ ಆಗಿ 2ನೇ ದಿನ ಇಶ್ಯೂ 6 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸೊ ನಾಳೆ ನಾನು ಅಪ್ಲಿಕೇಶನ್ ಅನ್ನು ಹಾಕ್ತೀನಿ. ನಾಳೆ ಕೊನೆ ದಿನ ಆಗಿರುತ್ತೆ. ಸೊ 3500 ರೂಪಾಯಿಗೂ ಹೆಚ್ಚಿನ ಒಂದು ಗೇನ್ಸ್ ಇವತ್ತಿನ ದಿನದಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಿಸ್ನೆಸ್ ಮಾಡೆಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಮೊನೋಪೋಲಿ ಇರುವಂತಹ ಒಂದು ಬಿಸ್ನೆಸ್ ಆಗಿರುತ್ತೆ. ಖಂಡಿತವಾಗ್ಲೂ ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಬಟ್ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ರಿಟೇಲ್ ಕ್ಯಾಟಗರಿಯಲ್ಲಿ ತುಂಬಾನೇ ಕಮ್ಮಿ. ರಿಟೇಲ್ ಕ್ಯಾಟಗರಿಯಲ್ಲಿ 30 ರಿಂದ 35 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ತುಂಬಾ ಸಣ್ಣ ಸೈಜ್ ನ ಇಶ್ಯೂ ಆಗಿರೋದ್ರಿಂದ ಅಲಾಟ್ಮೆಂಟ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಎಲ್ಲ ಅಕೌಂಟ್ ಇಂದ ಒಂದೊಂದು ಲಾಟ್ ಅಪ್ಲೈ ಮಾಡಬಹುದಾಗುತ್ತೆ. ಹಾಗೆ ಒಂದು ಡಿಸ್ಕ್ಲೇಮರ್ ಏನು ಅಂದ್ರೆ ಇವತ್ತಿನ ದಿನ 80 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. 1ನೇ ತಾರೀಕು ನಮಗೆ ಅಲಾಟ್ಮೆಂಟ್ ಸ್ಟೇಟಸ್ ನೋಡೋದಕ್ಕೆ ಸಿಗೋದು. ಆಗ ಮಾರ್ಕೆಟ್ ನ ಕಂಡೀಷನ್ ಏನಾದರೂ ವೀಕ್ ಆಗಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಮ್ಮಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಒಂದು ರಿಸ್ಕ್ ಅನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಪಾಲಿಸಿ ಬಜಾರ್ ಇವತ್ತು ಬೆಳಗಿನ ಸೆಷನ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನು ಕೊಟ್ಟಿತ್ತು. ಸೊ ಇದಕ್ಕೆ ಮೇಜರ್ ರೀಸನ್ UAEಯ ಸಬ್ಸಿಡರಿನಲ್ಲಿ ಫಿಬಿ ಫಿನ್ಟೆಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಅಬುದಾಬಿಯಲ್ಲಿ ಇವರ ಒಂದು ಸಬ್ಸಿಡರಿ ಇದೆ. ಆ ಒಂದು ಸಬ್ಸಿಡರಿಯಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಹಾಗೆ UAEನ ಒಂದು ಕಂಪನಿಯನ್ನು ಕೂಡ ಇವರು ಅಕ್ವೈರ್ ಮಾಡ್ಕೋತಿದ್ದಾರೆ. ಆ ಒಂದು ನ್ಯೂಸ್ ನಿಂದ ಕೂಡ ಬೆಳಗಿನ ಸೆಷನ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಅವರ ಭಾರತದ ಸಬ್ಸಿಡರಿ ಆಗಿರುವಂತಹ ಪೈಸಾ ಬಜಾರ್ ನಲ್ಲಿ 250 ಕೋಟಿ ಮತ್ತೆ ಪಾಲಿಸಿ ಬಜಾರ್ ನಲ್ಲಿ 650 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಫಿಬಿ ಫಿನ್ಟೆಕ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಈ ಒಂದು ನ್ಯೂಸ್ ನಿಂದ ಬೆಳಗಿನ ಸೆಷನ್ ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 537ರ ಹೈ ಅನ್ನು ಕೂಡ ಸ್ಟಾಕ್ ಟಚ್ ಮಾಡಿತ್ತು. ಆ ಒಂದು ಹೈನ ನಂತರ ಸ್ಟಾಕ್ ನಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಫಿಬಿ ಫಿನ್ಟೆಕ್ ಒಂದು ಲಾಂಗ್ ಟರ್ಮ್ ನ ಸ್ಟಾಕ್ ಆಗಿರುತ್ತೆ. ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಕಂಪನಿ. ಝೊಮ್ಯಾಟೊ ರೀತಿಯಲ್ಲಿ ಇದು ಕೂಡ ಲಾಸ್ ಮೇಕಿಂಗ್ ಕಂಪನಿ ಆಗಿರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳನ್ನು ಇವರು ಮಾಡ್ತಿದ್ದಾರೆ. ತಮ್ಮ ಬಿಸ್ನೆಸ್ ಅನ್ನ ಸ್ಟ್ರಾಂಗ್ ಮಾಡ್ಕೋತಿದ್ದಾರೆ. ಆ ಒಂದು ರೀಸನ್ ಇಂದ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಮಾತ್ರ ಈ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. RBL ಬ್ಯಾಂಕ್ ನಲ್ಲಿ ಕಳೆದ 2 ದಿನದಿಂದ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 5.5% ಅಪ್ಸೈಡ್ ನೊಂದಿಗೆ RBL ಬ್ಯಾಂಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ US ನ ರಿಟೈರ್ಮೆಂಟ್ ಫಂಡ್ ಈ ಒಂದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. RBL ಬ್ಯಾಂಕ್ ನಲ್ಲಿ ತುಂಬಾ ಜನ ಹೈಯರ್ ಲೆವೆಲ್ಸ್ ಗಳಲ್ಲಿ ಸ್ಟಕ್ ಆಗಿದ್ರಿ. ಯಾರಾದ್ರೂ 130, 140 ಲೆವೆಲ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದ್ರೆ ಈ ಒಂದು ಪಾಸಿಟಿವ್ ಮೊಮೆಂಟಮ್ ನ ಲಾಭವನ್ನ ಪಡ್ಕೊಂಡು ಅಲ್ಲಿ ನೀವು ಶೇರ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. RBL ಬ್ಯಾಂಕ್ 130ರ ಪ್ರೈಸ್ ಅನ್ನ ದಾಟಿದ್ರೆ 145ರಿಂದ 150ರ ಪ್ರೈಸ್ ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಕೆಲವೊಂದಿಷ್ಟು ಬ್ರೋಕರೇಜ್ ಹೌಸ್ಗಳು 109, 110ರ ಪ್ರೈಸ್ ಅಲ್ಲಿ ಕೂಡ ಬೈಯಿಂಗ್ ಅನ್ನ ಮಾಡಿದ್ರು. ಈಗ US ನ ರಿಟೈರ್ಮೆಂಟ್ ಫಂಡ್ ಕೂಡ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅವರು ಯಾವ ಪ್ರೈಸ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಯಾವುದೇ ಸಮಯದಲ್ಲಿ ಈ ಇನ್ವೆಸ್ಟರ್ಸ್ ಗಳು ಶೇರ್ ಗಳನ್ನ ಸೆಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. RBL ಬ್ಯಾಂಕ್ ಅಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಬ್ಯಾಂಕ್ ಆಗಿರೋದಿಲ್ಲ. ಸೊ ನೀವು ಹೈಯರ್ ಲೆವೆಲ್ಸ್ ಗಳಲ್ಲಿ ಬೈಯಿಂಗ್ ಅನ್ನ ಮಾಡಿದ್ರೆ ಈ ಒಂದು ಮೊಮೆಂಟಮ್ ನ ಲಾಭವನ್ನ ಪಡ್ಕೊಂಡು ನೀವು ಶೇರ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ರಾಮ ಸ್ಟೀಲ್ ಟ್ಯೂಬ್ ನಲ್ಲಿ ಇವತ್ತು 5% ನಷ್ಟು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಸೊ ಅಪ್ಪರ್ ಸರ್ಕ್ಯೂಟ್ ಇದ್ರೂ ಕೂಡ ಪ್ರೈಸ್ ನಲ್ಲಿ ಡ್ರಾಪ್ ಬಂದಿದೆ ಅಂತ ಕೆಲವೊಂದಿಷ್ಟು ಶೇರ್ ಹೋಲ್ಡರ್ಸ್ ಗಳು ಅನ್ಕೋಬಹುದು. 500 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಇವತ್ತು 114ರಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಕ್ಕೆ ಮೇಜರ್ ರೀಸನ್ ಇವತ್ತು ಎಕ್ಸ್ ಸ್ಪ್ಲಿಟ್ ಡೇಟ್ ಆಗಿತ್ತು. ನಾಳೆ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಸೆಟ್ ಮಾಡಿದ್ರು. 5:1 ರೇಷಿಯೋದಲ್ಲಿ ರಾಮ ಸ್ಟೀಲ್ ಟ್ಯೂಬ್ ಸ್ಪ್ಲಿಟ್ ಆಗಿದೆ. ಸೊ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ನಿಮಗೆ 4 ಎಕ್ಸ್ಟ್ರಾ ಶೇರ್ಗಳು ಸಿಗುತ್ತೆ. ಆ ಒಂದು ರೀಸನ್ ಇಂದ ಪ್ರೈಸ್ ಕರೆಕ್ಷನ್ ಆಗಿದೆ. ಎಕ್ಸ್ಟ್ರಾ 4 ಶೇರ್ಗಳು 15 ರಿಂದ 20 ದಿನದ ಒಳಗಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಫಾರ್ಮುಲಾ 1 ಡ್ರೈವರ್ ನಾರಾಯಣ್ ಕಾರ್ತಿಕೇಯನ್ ಅವರು ಸ್ಟಾರ್ಟ್ ಮಾಡಿದಂತಹ ಡ್ರೈವ್ ಎಕ್ಸ್ ಅನ್ನುವಂತಹ ಕಂಪನಿಯಲ್ಲಿ TVS ಮೋಟಾರ್ ಕಂಪನಿ 48% ನಷ್ಟು ಸ್ಟೇಕ್ ಅನ್ನ ಬೈ ಮಾಡ್ಕೋತಿದ್ದಾರೆ. 85 ಕೋಟಿಗೆ ಈ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಡ್ರೈವ್ ಎಕ್ಸ್ ಕಂಪನಿ 2 ವೀಲರ್ ಮೋಟಾರ್ ಸೈಕಲ್ ಸ್ಕೂಟರ್ ಗಳನ್ನ ಸೆಲ್ ಮಾಡ್ತಾರೆ. ಅದರ ಒಂದು ಟ್ರೇಡಿಂಗ್ ಅನ್ನ ನಡೆಸ್ತಾರೆ. ಹಾಗೆ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. TVS ಮೋಟಾರ್ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಡ್ರೈವ್ ಎಕ್ಸ್ ಕಂಪನಿಯಲ್ಲಿ 48% ಸ್ಟೇಕ್ ಅನ್ನ ಬೈ ಮಾಡ್ತಿದ್ದಾರೆ. TVS ಮೋಟಾರ್ಸ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಸೊ 965ರ ಮೇಲೆ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಮಾರ್ಕೆಟ್ ನ ವೀಕ್ನೆಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಬಂದಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಸೊ ತುಂಬಾ ಜನ ಬಾಂಡ್ ಗಳಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. NTPC 2000 ಕೋಟಿಯ ಬಾಂಡ್ ಗಳನ್ನ ಇಶ್ಯೂ ಮಾಡ್ತಿದ್ದಾರೆ ಅನ್ನುವಂತ ನ್ಯೂಸ್ ಅನ್ನ ನಾನು ನಿನ್ನೆ ಕವರ್ ಮಾಡಿದ್ದೆ. ಸೊ ಇದು ಪ್ರೈವೇಟ್ ಪ್ಲೇಸ್ಮೆಂಟ್ ಬಾಂಡ್ ಆಗಿರುತ್ತೆ. ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೇವಲ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಗಳಿಗೆ ಮಾತ್ರ ಆಗಿರುತ್ತೆ. ಹಾಗೆ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂದಾಗ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಕೆಲವೊಂದಿಷ್ಟು ಬಾಂಡ್ಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ನ ಈ ಒಂದು ಬಾಂಡ್ ನಲ್ಲಿ ನೀವು ಪ್ರೈಸ್ ಅನ್ನ ಅಬ್ಸರ್ವ್ ಮಾಡಬಹುದು. ಸೊ ಇವರ ಟಿಕೆಟ್ ಸೈಜ್ ಏನಿದೆ 5 ಲಕ್ಷದ ಟಿಕೆಟ್ ಸೈಜ್ ಆಗಿರುತ್ತೆ. ಹಾಗೆ HDFC ಲಿಮಿಟೆಡ್ ಕೂಡ ಬಾಂಡ್ ಗಳನ್ನ ಇಶ್ಯೂ ಮಾಡಿದರೆ 10 ಲಕ್ಷದ ಟಿಕೆಟ್ ಸೈಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ಅಮೌಂಟ್ ಅನ್ನ ನಾವು ಬಾಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಬಾಂಡ್ ಗಳನ್ನ ಬೈ ಮಾಡ್ಕೋಬೇಕು ಅಂದಾಗ ಸೊ ಎಲ್ಲಾ ಕಂಪನಿಗಳ ಬಾಂಡ್ ಸೈಜ್ ಈ ರೀತಿಯಲ್ಲಿ ಇರುತ್ತೆ.
ಸೊ ಕೆಲವೊಂದಿಷ್ಟು ಕಂಪನಿಗಳು ₹1,000 ₹2,000 ಟಿಕೆಟ್ ಸೈಜನ್ನು ಕೂಡ ತರ್ತಾರೆ. ಬಟ್ ಅಲ್ಲಿ ನಿಮಗೆ ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ. 250-300 ಕ್ವಾಂಟಿಟಿ ನೀವು ಬೈ ಮಾಡಬೇಕಾಗುತ್ತೆ. ಸೊ 5ರಿಂದ 10 ಲಕ್ಷದ ಇನ್ವೆಸ್ಟ್ಮೆಂಟನ್ನು ಬಾಂಡಲ್ಲಿ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಅಷ್ಟು ಅಮೌಂಟನ್ನು ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಸೇಫ್ ಆಗಿರೋದಿಲ್ಲ. ಏನಕ್ಕೆಂದರೆ ಬಾಂಡ್ನ ಬಗ್ಗೆ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸೊ ನಾವು ಬಾಂಡ್ಗಳಲ್ಲಿ ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಮಿನಿಮಮ್ ಕ್ಯಾಪಿಟಲನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದ್ರ ಬಗ್ಗೆ ಈ ವೀಕೆಂಡಲ್ಲಿ ನಾನು ಖಂಡಿತವಾಗ್ಲೂ ಒಂದು ವಿಡಿಯೋನ ಮಾಡ್ತೀನಿ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.